ಇನ್ನು ಜೂನ್ 3ರಂದು ಡಿಕೆ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಸಂಜೆ 5:15ಕ್ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ. ಸಮಯ ಕೂಡ ನಿಗದಿ ಆಗಿರೋದು. ಟಿವಿ9ಗೆ ವಾಸ್ತು ಗುರೂಜಿ ಆರಾಧ್ಯ ಅವರು ಕೊಟ್ಟಂತ ಹೇಳಿಕೆ ಇದು. ಬುಧವಾರ ವೃಶ್ಚಿಕ ಲಗ್ನದಲ್ಲಿ ಡಿಕೆ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುನೀಲ್ ಗುರೂಜಿ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ವಾಸ್ತು ಗುರುಗಳಂತ ಆರಾಧ್ಯವರು ನೇರವಾಗಿ ಮಾತಾಡಿಸ್ತೀನಿ. ನಿಮ್ಮ ಡಿ ಕೆ ಶಿವಕುಮಾರ್ ಅವರ ಒಡನಾಟ ಸಾಕಷ್ಟು 30-40 ವರ್ಷಗಳದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ದಿನ ಹತ್ರ ಬಂದಿದೆ. ಯಾವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರಂತೆ? 3ನೇ ತಾರೀಕು ಬುಧವಾರ ಸಾಯಂಕಾಲ 5:15 ಸಂಜೆ. ಆ ಒಂದು ಶುಭಗಳಿಗೆ ಶುಭ ಮುಹೂರ್ತ ಚೆನ್ನಾಗಿದೆ ಅಂತ. ಅದು ವೃಶ್ಚಿಕ ಲಗ್ನ ಚೆನ್ನಾಗಿದೆ, ಅದನ್ನು ಕೊಟ್ಟೆ ಈಚೆ ಬರ್ತಾ ಇದ್ದೀನಿ. ಈಗ ರಾಜ್ಪಾಲರು ಭೇಟಿಗೆ ಹೋದಂತ ಸಂದರ್ಭದಲ್ಲೂ ಇದ್ರಿ ನೀವು. ಈಗ ಅಜ್ಜಯ್ ಅವರು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಬೆಳಗ್ಗೆಯಿಂದ ಜೊತೆಲೇ ಇದ್ದೀನಿ. ಈಗ 3ನೇ ತಾರೀಕೆ ಫೈನಲ್ ಅಂತಂದ್ರೆ 1ನೇ ತಾರೀಕು 3, 5, 3 ಡೇಟ್ ಇತ್ತು. ಇಲ್ಲ 5 ಇತ್ತು, 5 ಯಾರೋ ಬರ್ಬೇಕಾಯ್ತು, ಬರಲ್ಲ, ಅದಕ್ಕೆ 3ನೇ ತಾರೀಕೆ. 3ನೇ ತಾರೀಕೆ ಎಷ್ಟು ಗಂಟೆಗಂತ ಎಲ್ಲಿ ಸ್ವೀಕಾರ ಮಾಡ್ತಾರೆ ಅಂತ ಸಮಯ ಸ್ಥಳ ನಿಗದಿ ಆಗಿದೆಯಾ? ರಾಜಭವನಲ್ಲಿ ರಾಜಭವನಲ್ಲಿ ಸಾಯಂಕಾಲ 5:15ಗೆ. ಈಗ ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಒಳ್ಳೇದಾ, ಇಲ್ಲ ಅವ್ರ ಜೊತೆ ಸಚಿವ ಸಂಪುಟ ಸಹೋದ್ಯೋಗಿಗಳು ಸ್ವೀಕಾರ ಮಾಡಿದ್ರೆ ಒಳ್ಳೇದು? ನನಗೆ ಗೊತ್ತಿಲ್ಲ, ಅದು ಅವರಿಷ್ಟ. ಒಬ್ಬರೇ ಮಾಡ್ತಾರೋ ಸಚಿವ ಸಂಪುಟ ಏರ್ಸ್ಕೊಂಡು ಮಾಡ್ತಾರೋ ಗೊತ್ತಿಲ್ಲ, ಅದು ಅವರಿಷ್ಟ. ಅಂದ್ರೆ ಈಗ ಜೂನ್ 3 ಬುಧವಾರ ಮತ್ತೆ ಸಂಜೆ 5:15 ಎಷ್ಟು ಗಂಟೆಗೆ? 5:15ಗೆ 5:15 5:15 ಇದಿಷ್ಟು ವಾಸ್ತು ಗುರುಗಳಂತ ಆರಾಧ್ಯ ಅವರ ಮಾತು. ಡಿ ಕೆ ಶಿವಕುಮಾರ್ ಅವರು ಬುಧವಾರ ಸಂಜೆ ಅಂದ್ರೆ ಜೂನ್ 3 ಬುಧವಾರ ಸಂಜೆ 5:15ಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ರಾಜ್ಯಭವನದಲ್ಲಿ ಲೋಕಭವನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನೋ ಮಾತನ್ನು ಕೂಡ ಟಿವಿ9 ಜೊತೆ ಹಂಚ್ಕೊಳ್ತಾ ಇರೋದು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು. ದಿನಾಂಕ ಫಿಕ್ಸ್ ಆಗಿದೆ. ಜೂನ್ 3 ಬುಧವಾರವೇ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ. ಬುಧವಾರದಿಂದಲೇ ಕರುನಾಡಲ್ಲಿ ಡಿಕೆಶಿ ಯುಗಾರಂಭ ಆರಂಭವಾಗುತ್ತೆ. ಬುಧವಾರ ಡಿಕೆಶಿ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 1, 3, 5 ಈ ರೀತಿ ಗೊಂದಲಗಳಿತ್ತು. ಆದ್ರೆ ಈಗ ಜೂನ್ 3 ಬುಧವಾರವೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಅನ್ನೋದು ಗೊತ್ತಾಗಿದೆ. ಲೋಕಭವನದಲ್ಲೇ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ರಾಜ್ಯಪಾಲರಿಗೆ ದಿನಾಂಕ ಮತ್ತು ಸ್ಥಳದ ಬಗ್ಗೆ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಜೊತೆ 12ರಿಂದ 14 ಮಂದಿ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಡೇಟ್ ಫಿಕ್ಸ್ ಆಗಿರೋದು ಜೂನ್ 3 ಬುಧವಾರದಂದು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್. ಯಾವಾಗ ಅಜ್ಜಯ್ಯನ ಭೇಟಿಯಾಗಿ ಬಂದ್ರು, ನಾಗರಬಾವಿಯಲ್ಲಿರುವಂತಹ ಶಾಖಾ ಮಠಕ್ಕೆ ಭೇಟಿಯಾಗಿದ್ರು. ಅಲ್ಲಿ ಕೂಡ ಅಜ್ಜಯ್ಯ ಆಗಮಿಸಿದ್ರು. ಅವರ ಜೊತೆ ಒಂದಷ್ಟು ಕಾಲ ಮಾತುಕತೆ. ಅವರು ಕೊಟ್ಟಂತಹ ಡೇಟ್ನಲ್ಲೇ ಜೂನ್ 3ರಂದೇ ಬುಧವಾರದಂದು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಡಿಕೆ ಶಿವಕುಮಾರ್. ಅಜ್ಜಯ್ಯ ನೀಡಿದ ದಿನಾಂಕದಂದೇ ಡಿಕೆಶಿ ಪ್ರಮಾಣ ವಚನಕ್ಕೆ ಜೂನ್ 3ರ ಮುಹೂರ್ತವನ್ನ ನೀಡಿದ್ರು ಅಜ್ಜಯ್ಯ. ಬುಧವಾರವೇ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿಕೆಶಿ ಜಾತಕದ ಪ್ರಕಾರ ಜೂನ್ 3ರಂದು ಶುಭ ಮುಹೂರ್ತ ನಿಗದಿಯಾಗಿದೆ. ರಾಜ್ಯಪಾಲರ ಭೇಟಿ ಬಳಿಕ ನೇರವಾಗಿ ಅಜ್ಜಯ್ಯನ ಬಳಿಗೆ ಭೇಟಿ ಕೊಟ್ಟಿದ್ರು ಡಿಕೆಶಿ. ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ಬಳಿಕ ಡಿಕೆಶಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾಗರಬಾವಿಯ ಶಾಖಾ ಮಠಕ್ಕೆ ಭೇಟಿ ನೀಡಿದ್ರು ಡಿಕೆಶಿ. ಅಜ್ಜಯ್ಯರ ಪಾದುಕೆ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಸಹೋದರರು. ಅಜ್ಜಯ್ಯರ ಸಲಹೆಯಂತೆ ಬುಧವಾರ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಡಿಕೆ ಶಿವಕುಮಾರ್ ಆರಾಧ್ಯ ದೈವ ಅಜ್ಜಯ್ಯ ಅವರೇ ಈಗ ಮುಹೂರ್ತವನ್ನ ಫಿಕ್ಸ್ ಮಾಡಿರೋದು. ಈ ಹಿಂದಿನಿಂದಲೂ ಕೂಡ ಪ್ರತಿ ಕೆಲಸದ ಸಂದರ್ಭದಲ್ಲೂ, ಪ್ರತಿ ಒಳಿತು ಕೆಡುಕುಗಳ ಸಂದರ್ಭದಲ್ಲೂ ಕೂಡ ಅವರು ಅಜ್ಜಯ್ಯನ ನಂಬಿದ್ರು. ಏನೇ ಕೆಲಸಗಳಾಗೋಕ್ಕೂ ಮುನ್ನ ಅಲ್ಲಿ ಭೇಟಿ ಕೊಡ್ತಿದ್ರು, ಅವರ ಸಲಹೆಯನ್ನ ಪಡೆದುಕೊಳ್ತಾ ಇದ್ರು. ಈಗ ಮೊನ್ನೆ ತಾನೇ ಅವರು ಕೆಲ ಸಮಯಗಳ ಕಾಲ ಮಾತಾಡಲೇ ಇಲ್ಲ ಡಿಕೆ ಶಿವಕುಮಾರ್ ಅವರು. ಯಾಕೆ ಅಂತ ನೋಡಿದಾಗ ಅಜ್ಜಯ್ಯನವರ ಎಚ್ಚರಿಕೆ ಅಂತ ಹೇಳಲಾಗಿತ್ತು. ಹಾಗಾಗಿ ಅಜ್ಜಯ್ಯನವರ ಪ್ರತಿ ಮಾತನ್ನ ಡಿಕೆ ಶಿವಕುಮಾರ್ ಅವರು ಅದೇ ರೀತಿಯಲ್ಲಿ ಆಲಿಸ್ತಾರೆ, ನಂಬ್ತಾರೆ. ಅಜ್ಜಯ್ಯ ಮಠದಿಂದ ಪ್ರಮಾಣ ವಚನಕ್ಕೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಬುಧವಾರದ ಮುಹೂರ್ತವನ್ನ ಅಜ್ಜಯ್ಯ ನೀಡಿದ್ದಾರೆ. ಹಾಗಾಗಿ ಮತ್ತೆ ಲೋಕಭವನ ಸಂಪರ್ಕ ಮಾಡಿದ್ದಾರೆ ಡಿಕೆ ಆಪ್ತರು. ಮೊದಲು ಇವತ್ತು ಬೆಳಗ್ಗೆ ಭೇಟಿಯಾದಂತಹ ಸಂದರ್ಭದಲ್ಲಿ 1 ಅಥವಾ 5 ಅನ್ನುವಂಥ ದಿನಾಂಕವನ್ನ ಕೊಟ್ಟಿದ್ರಂತೆ. ಆದ್ರೆ ಯಾವಾಗ ಅಜ್ಜಯ್ಯ ಅವರನ್ನ ಭೇಟಿ ಆದ್ರು
ಅವರು 3ನೇ ತಾರೀಕನ್ನ ಸೂಚಿಸಿದ್ದಾರೆ. ಹೀಗಾಗಿ ಮತ್ತೆ ಲೋಕಭವನ ಸಂಪರ್ಕ ಮಾಡಿದ್ದಾರೆ ಡಿಕೆ ಆಪ್ತರು. ಜೂನ್ 3ರಂದು ರಾಜ್ಯಪಾಲರ ಲಭ್ಯತೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ರಾಜ್ಯಪಾಲರ ಲಭ್ಯತೆ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಡಿಕೆ ಆಪ್ತರು. ಸದ್ಯ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಲೋಕಭವನದ ಅಧಿಕಾರಿಗಳು. ಬೆಳಿಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಅವರು ಬೇರೆ ದಿನಾಂಕಗಳನ್ನ ಅಲ್ಲಿ ಕೊಟ್ಟು ಬಂದಿದ್ರು. ರಾಜ್ಯಪಾಲರ ಅವೈಲಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿದ್ರು. ಆ ಕುರಿತಂತೆ ಒಂದಷ್ಟು ಮಾತುಕತೆ ಕೂಡ ನಡೆದಿತ್ತು. ಅದಾದ ನಂತರದಲ್ಲಿ ಈಗ ಬದಲಾದ ದಿನಾಂಕದಲ್ಲಿ ಅವತ್ತು ಅವರು ಸಿಗ್ತಾರಾ, ಲಭ್ಯತೆ ಇದೆಯಾ, ರಾಜ್ಯಪಾಲರು ಅವೈಲಬಲ್ ಇರ್ತಾರಾ ಅನ್ನುವಂತಹ ಕುರಿತಂತೆ ಮಾತುಕತೆಗೆ ಮುಂದಾಗಿದ್ದಾರೆ.